ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ವಿಡಿಯೋ ತಂತಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಕಾಳಭೈರ ಮತ್ತು ಕಾಳ್ಯ ಮತ್ತು ಭೈರ 3 ಜನನೂ ಅಲ್ಲಿ ದೇವ್ರ ಪೂಜೆ ಜಪ ತಪ ಅಂತ ಮಾಡ್ತಾಯಿದ್ದಾರೆ. ಅದು ಬಾಳುಗೆ ಕೆಟ್ಟದಾಗಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾ ಇರೋದು. ಗೌಡಿಗೆ ಒಳ್ಳೇದಾಗಬೇಕು, ಬಾಳಿಗೆ ಕೆಟ್ಟದಾಗಬೇಕು ಅಂತೇಳಿ. ಆದರೆ ಭೈರ ಹೇಳ್ತಾನೆ, ಬೇಡ ಇವೆಲ್ಲ ಮಾಡಬೇಡ, ಬಾಳ ತುಂಬ ಒಳ್ಳೆಯವನು, ಅವನು ಮಹಾದೇವನ ಕೃಪೆ ಇರೋವನು, ಪಾಂಡುರಂಗನ ಕೃಪೆ ಇರೋವನು, ಅವನಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋದರೆ ನೀನು ಬದುಕಲ್ಲ, ಉಳಿಯಲ್ಲ ಅಂತೆಲ್ಲ ಹೇಳ್ತಾನೆ. ಏನು ಹೇಳಿದ್ರೂ ಏನು ಮಾಡೋಕ್ಕಾಗಲ್ಲ, ಅವನು ಬಾಳನ್ನು ನಾನು ಏನು ಮಾಡ್ತೀನಿ ನೋಡು, ಹೆಂಗೆ ಹಾಳು ಮಾಡ್ತೀನಿ ನೋಡು ಅಂತೆಲ್ಲ ಹೇಳಿಬಿಡ್ತಾನೆ. ಆವಾಗ ಭೈರಿಗೆ ಸಿಟ್ಟು ಬಂದ್ಬಿಡುತ್ತೆ. ಭೈರ ಎದ್ದು ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಅಂದರೆ ಇನ್ನೆಲ್ಲೂ ಜಾಗ ಇರಲ್ಲ, ಅಲ್ಲೇ ಭೈರ ಒಬ್ಬ ಅವನ ಕಡೆಗೆ ಬಾಳೋ ಕಡೆಗೆ, ಇನ್ನು ಇವರಿಬ್ಬರು ಗೌಡ್ನ ಕಡೆಗೆ ಇರ್ತಾರೆ. ಇಲ್ಲಿ ಗುಂಡ ಬಂದಿರ್ತಾನೆ. ಅದೇ ತಾಲೂಕು ಆಫೀಸಿಗೆ ಹೋಗಿ ಅದೆಲ್ಲ ಪೇಪರೆಲ್ಲ ಕೊಟ್ಬಿಟ್ಟು ಬಂದುಬಿಟ್ಟು ಅದು ಕಥೆಯನ್ನು ಸ್ಟೋರಿನ ಅಪ್ಪನಿಗೆ ಅಮ್ಮನಿಗೆ ಹೇಳ್ತಾ ಇರ್ತಾನೆ. ಅಪ್ಪ ಅಮ್ಮ ಅದನ್ನು ಕೇಳಿಕೊಂಡು ಆಮೇಲೆ ಬಾಳಂಗೆ ಊರಿಗೆ ಗಂಗಕ್ಕ ಹೇಳ್ತಾಳಂತೆ, ಅಲ್ಲೇ ಬಂದಿದ್ಬಿಡು ನಮ್ಮೂರಲ್ಲೇ, ಸತ್ಯವ್ವ ನೀನು ಎಲ್ಲ ನಮ್ಮನೇಲೇ ಇರಿ ಅಂತ ಹೇಳ್ತಾವಳಂತೆ ಗಂಗಕ್ಕ ಅಂತ ಗುಂಡ ಹೇಳ್ತಾನೆ. ಅದಕ್ಕೆ ಗೌಡ ಹೇಳ್ತಾನೆ, ಅಯ್ಯೋ ಬಾಳು ಅಲ್ಲಿಗೆ ಹೋಗ್ತಾನಂತ, ಅಲ್ಲೇ ಇರ್ತಾನಂತ, ಅಯ್ಯಯ್ಯೋ ಅದಕ್ಕೆ ಅಲ್ಲೇ ಇರ್ತಾನಂತ ಅಂತ. ಅಲ್ಲೇ ಇರಬೇಕು ಅಂತ ಗಂಗಕ್ಕ ಕೇಳ್ತಾವಳಂತೆ ಅಂತ ಗುಂಡ ಹೇಳ್ತಾನೆ. ಅದಕ್ಕೆ ಗೌಡ್ನ ಹೆಂಡ್ತಿ ಹೇಳ್ತಾಳೆ, ನೀವು ಸ್ವಲ್ಪ ಹುಷಾರಾಗಬೇಕು ರೀ, ನೀವು ಹುಷಾರಾಗ್ರಿ, ಇಲ್ಲಾಂದರೆ ನಿಮಗೆ ಅಂದಾಜಾಗಲ್ಲ, ನೋಡ್ಕೊಳ್ಳಿ ಒಂಚೂರು ಸರಿಯಾಗಿ ಅಂತಾಳೆ. ಗುಂಡ ಹೇಳ್ತಾನೆ, ನೀವ್ಯಾಕೆ ಇಬ್ಬರು ಹಿಂಗೆ ಮಾತಾಡ್ತೀರಿ, ಬಾಳು ಯಾಕೆ ಅಲ್ಲಿ ಹೋಗ್ತಾನೆ, ಗಂಗಕ್ಕರ ಮನೆಗೆ ಯಾಕೆ ಹೋಗ್ಬೇಕು, ಇಲ್ಲೇ ಇರ್ತಾನೆ ಬಾಳು, ಹಂಗೆಲ್ಲ ಹೋಗಲ್ಲ ಅವನು ಅಂತ ಹೇಳ್ತಾನೆ. ಗುಂಡ ನಿಂಗೆ ಗೊತ್ತಾಗಲ್ಲ, ಸುಮ್ಮನಿರೋ, ನೀನು ಮಾತಾಡಬೇಡ ಅಂತ ಅಮ್ಮ ಹೇಳ್ತಾಳೆ. ಸುಮ್ಮನಿರವ್ವ, ನಿನ್ನ ಎಂತ ಮಾತಾಡ್ತೀಯವ್ವ, ನೀನು ಮಾತಾಡೋದೇ ಸರಿ ಇಲ್ಲ ಕಣವ ಅಂತ. ಗುಂಡ ನಂಗೆ ಹೇಳ್ಬೇಡ, ಸುಮ್ಮನೆ ಹೋಗೋ ನೀನು ಅಂತಾಳೆ. ಆಮೇಲೆ ಹಂಗೆ ಹೇಳ್ಬಿಟ್ಟು ವಿಷಯ ಎಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದು ಇವರು. ಸಂಧ್ಯಾ ಎಲ್ಲೋಗಿದ್ದಾನೋ ಗೊತ್ತಿಲ್ಲ, ಏನು ಬಿಟ್ಟೋದ್ನೇನೋ, ಇನ್ನೂ ಬಂದಿಲ್ಲ ಅವನು. ಗುಂಡನಿಂದ ವಿಷಯ ಸ್ವಲ್ಪ ಕಲೆಕ್ಟ್ ಆಯ್ತು ಇವರಿಗೆ. ವಿಷಯ ತಿಳ್ಕೊಂಡು ಹಿಂಗೆ ಮಾತಾಡ್ತಾ ಇರ್ತಾರೆ. ಹಂಗಾದ್ರೆ ಬಾಳು ಗಂಗನ ಮನೆಗೆ ಹೊರಟೋಗ್ಬಿಡ್ತಾನೆ. ಆವಾಗ ನಿಮಗೆ ಇಲ್ಲಿ ನೇಮು ಫೇಮು ಉಳ್ಕೊಳ್ತೀವಿ ಊರಲ್ಲಿ, ಇನ್ನೇನು ತೊಂದರೆ ಇಲ್ಲ ಅಲ್ಲೇನ್ರಿ ಅಂತ. ಅದಕ್ಕೆ ಇನ್ನೇನು ತೊಂದರೆ ಆಗಲ್ಲ, ಸರಿ ಆಗುತ್ತೆ ಬಿಡು ಅಂತ ಹೇಳ್ತಾನೆ ಗೌಡ. ಈ ಕಡೆ ಅಣ್ಣ ತಮ್ಮ ಮಾತಾಡ್ತಾ ಇರ್ತಾರೆ. ಕುರಿ ಮಂದೆ ಹತ್ರ ನಿಂತ್ಕೊಂಡು ಅಣ್ಣ ತಮ್ಮ ಇಬ್ಬರು ಮಾತಾಡ್ತಾ ಇರ್ತಾರೆ. ನಾನು ಗಂಗಕ್ಕರ ಮನೆಗೆ ಹೋಗಿದ್ದೆ ಅಂತ ಬಲರಾಮಕ್ಕೆ ಹೇಳ್ತಾನೆ. ಅದಕ್ಕೆ ಬಾಳು ಹೇಳ್ತಾನೆ, ಅಲ್ಲ್ಯಾಕೆ ಹೋಗಿದ್ದೆ ನೀನು ಅಂತ. ಹೋಗಿದ್ದೆ ಸುಮ್ಮನೆ ನೋಡ್ಕೊಬರೋಣ ಅಂತೇಳಿ ಅಂತ. ಗಂಗಕ್ಕ ತುಂಬ ಯೋಚನೆ ಮಾಡ್ತಾಳೆ, ಅಳ್ತಾಳೆ. ಭಾವ ಹೋಗಿದ್ದು ಒಂದು ಚಿಂತೆ ಆದರೆ ಸತ್ಯ ಒಂದು ಯೋಚನೆ ಮಾಡ್ಕೊಂಡು ಅಳ್ತಾಳೆ ಗಂಗಕ್ಕ ಅಂತ ಹೇಳ್ತಾನೆ. ಅಂಥದ್ದೇನಾಗೈತಂತೆ ಅಳ ಅಂಥದ್ದು ಅಂತಾನೆ. ಬಾಳು ನೀನೇ ಯೋಚನೆ ಮಾಡೋ, ಮದುವೆ ಆಗ್ಬಿಟ್ಟು ತೊಗೊಂಡೋಗಿ ಅಲ್ಲಿ ಬಿಟ್ಟು ಬಂದಿದ್ದೀಯಲ್ಲ, ಅವಳ ಜೊತೆ ಸಂಸಾರನೂ ಮಾಡಲ್ಲ, ಅವಳನ್ನ ಮಾತು ಆಡಿಸಲ್ಲ ಅಂದರೆ ಎತ್ತವರಿಗೆ ಅಲ್ವೇನೋ ಚಿಂತೆ ಆಗೋದು ಅಂತ ಹೇಳ್ತೀನಿ. ನಾನು ಹೇಳ್ದೆ ಅಲ್ವೇನೋ ಮದುವೆ ಮಾಡ್ಕೊಳ್ಳಲ್ಲ, ನನಗೆ ಬೇಡ ಸಂಸಾರ ಅಂದರೆ ಕೇಳಲಿಲ್ವಲ್ಲೋ ನನ್ನ ಮಾತು, ನಾನೇನು ಮಾಡೋಕ್ಕಾಗುತ್ತೆ. ಹೋಗಿದೆಯಲ್ಲೋ ಈಗ ಹೋಗು ಗಂಗಕ್ಕರ ಮನೆಗೆ ಹೋಗಿ ಸತ್ಯವನ್ನು ನೀನೇ ಕರ್ಕೊಂಡು ಬಾ ಅಂತ. ನಾನು ಹೋಗಲ್ಲ, ಅಪ್ಪ ಕಳಿಸಿದ್ದಾರೆ, ಅಪ್ಪನೇ ಕರ್ಕೊಂಡೋಗಿ ಕಳಿಸ್ಬಂದವ್ರೆ, ಅಪ್ಪನೇ ಹೋಗಿ ಕರ್ಕೊಬರ್ತಾರೆ. ಅಪ್ಪ ಬೇಡ ಕಣೋ, ನೀನೇ ಹೋಗೋ, ಅವರೆಲ್ಲ ನಿನ್ನನ್ನೇ ಕಾಯ್ತಾವ್ರೆ, ನೀನು ಬರಲಿ ಅಂತಲೇ ಕಾಯ್ತಾವ್ರೆ ಅಂತ. ನಾನು ಬರಲಿ ಅಂತ ಕಾಯ್ತಾವ್ರಾ? ಯಾಕೆ ನಾನೆಂತಕ್ಕೆ? ಇದು ಒಳ್ಳೆ ಕತೆ ಆಯ್ತಲ್ಲ, ನೀನು ಮದುವೆ ಆಗಿರೋದು ಸತ್ಯವನ್ನು, ನೀನು ಕರ್ಕೊಂಡು ಬರಬೇಕು ಹೋಗಿ ಅಂತ. ಸರಿ ಬಿಡು ಹೋಗ್ತೀನಿ ಅಂತ ಬಾಳು ಹೋಗ್ತಾನೆ. ಈ ಕಡೆ ಕಾಳಭೈರ ಪೂಜೆ ಪುರಸ್ಕಾರ ಜಪ ತಪ ಎಲ್ಲ ಮಾಡ್ತಿರ್ತಾನೆ. ಒಟ್ಟಿಗೆ ಬಾಳುಗೆ ಕಷ್ಟ ಬರಬೇಕು, ಬಾಳು ತುಂಬ ತೊಂದರೆಗೆ ಸಿಕ್ಕಾಕಬೇಕು. ಆ ಥರ ಯಜ್ಞ ಯಾಗಾದಿಗಳನ್ನು ಮಾಡ್ಕೊಂಡಿವನು. ಭೈರ ಹೇಳಿದ್ರೂ ಕೇಳಲ್ಲ, ಭೈರಿಗೆ ಬೈದು ಕಳಿಸ್ತಾನೆ. ಬರೀ ಯಜ್ಞಗಳು ಮಾಡೋದು, ಏನೇನೋ ಮಂತ್ರ ಮಾಡೋದು ತಂತ್ರ ಮಾಡೋದು, ಬರೀ ಇದೇ ಮಾಡ್ತಾಯಿರ್ತಾನೆ ಯಾವಾಗಲೂ.
ಒಟ್ಟಿಗೆ ಗೌಡಿಗೆ ಒಳ್ಳೇದಾಗಬೇಕು, ಬಾಳು ಕೆಟ್ಟದಾಗಬೇಕು, ಇದು ಇವ್ರ ಇಂಟೆನ್ಷನ್ ಆಗಿರುತ್ತೆ. ಯಾವಾಗ ನೋಡಿದ್ರೂ ಪೂಜೆ ಪುರಸ್ಕಾರದಲ್ಲೇ ಮುಳುಗೋಗಿರ್ತಾನೆ. ಅದೇನೋ ಪೂಜೆ ಮಾಡ್ತಾನೋ ಏನೋ ದೇವ್ರಿಗೆ ಗೊತ್ತು, ಒಟ್ಟಿಗೆ ಪೂಜೆಗಳು ಮಾಡ್ತಾನೆ ಇರ್ತಾನೆ. ಈ ಕಡೆ ಸತ್ಯವ ಬಟ್ಟೆ ಒಣಗಾಕಿರ್ತಾಳೆ, ನೈಟು ರಾತ್ರಿ ಬಟ್ಟೆ ತಗೊಳ್ಳೋಕ್ಕೆ ಅಂತ ಬಂದಿರ್ತಾಳೆ. ಬಾಳು ಅಲ್ಲಿಗೆ ಹೋಗಿ ನಿಂತಿರ್ತಾನೆ ಮನೆ ಹತ್ರ. ಆಮೇಲೆ ಯಾರೋ ಬಂದಂಗೆ ಆಯ್ತಲ್ಲ ಅಂಥೇಳಿ ದೀಪ ತಂದು ನೋಡ್ತಾಳೆ ಹಿಡ್ದು ಬಾಳು. ಅವ್ವ ಅವ್ವ ಬಾಳು ಮಾಮ ಬಂದಿದ್ದಾರೆ, ಬಾಳು ಮಾಮ ಬಂದವ್ರೆ ಅಂತ ಹೇಳ್ತಾಳೆ. ಆಮೇಲೆ ಏನಂದೆ, ಬಾಳು ಮಾಮ ಬಂದವ್ರೆ ಅಂತ. ಹೌದಾ, ಬನ್ನಿ ಒಳಗೆ ಅಂತ ಕರಿತಾಳೆ. ಆಮೇಲೆ ಮಾಮ ಬನ್ನಿ ಒಳಗೆ ಅಂತ ಕರಿತಾಳೆ. ಬರ್ತಾನೆ. ಅಷ್ಟೊತ್ತಿಗೆ ಅವ್ರ ಅಮ್ಮನೂ ಅಲ್ಲಿಗೆ ಬರ್ತಾಳೆ. ಇವತ್ತು ಕಾಣಿಸ್ತೇನೋ ಕಣ್ಣು, ಇಲ್ಲಿವರೆಗೆ ನೋಡಬೇಕು, ಅಕ್ಕನ ಜೊತೆ ಮಾತಾಡಬೇಕು ಅನಿಸೇ ಇಲ್ವಾ, ಇವತ್ತು ಬಂದ್ಯಾ ಅಂತ ಹೇಳ್ತಾಳೆ. ಆದ್ರೂ ಮಗಳನ್ನ ಚೆನ್ನಾಗಿ ನೋಡ್ಕೊತಿಲ್ಲ ಅಂತ ಬಾಳು ಮೇಲೆ ಕೋಪ ಇದ್ದೇ ಇದೆ. ಆಮೇಲೆ ಬಂದು ಅಷ್ಟು ಮಾತಾಡಿಸ್ತಾಳೆ. ಈಗೇನು ನಾನು ನಿಂತ್ಕೊಂಡೇ ಮಾತಾಡ್ಲಾ ಕೂತ್ಕೊಂಡೇ ಮಾತಾಡ್ಲಾ ಅಂತ ಕೇಳ್ತಾನೆ. ಅದಕ್ಕೆ ಕೂತ್ಕೋ ಅಂತ ಹೇಳ್ತಾಳೆ. ಆಮೇಲೆ ಕೂತ್ಕೋತಾನೆ ಬಾಳು ಕೂತ್ಕೊಂಡ್ಮೇಲೆ ಸತ್ಯವ ಇಲ್ಲೇ ಇರಲಿ ಬಿಡು, ಈಗ ಅಲ್ಲಿ ಬಂದು ಮಾಡೋದೇನಿದೆ, ಅವಳು ಇಲ್ಲೇ ಇರ್ತಾಳೆ ಅಂತ. ಇಲ್ಲ, ಅಲ್ಲಿ ಅವ್ವ ಒಬ್ಳಿಗೆ ಕೆಲಸ ಮಾಡೋಕ್ಕಾಗಲ್ಲ, ಅವ್ವ ಓಡಾಡ್ತಾಳೆ, ಅದನ್ನು ನೋಡೋಕ್ಕಾಗಲ್ಲ ಅಂತ. ನೀನು ಅಚ್ಚುಕಟ್ಟಾಗಿ ಅಲ್ಲಿ ನೋಡ್ಕೊಳ್ಳಲ್ಲ ಸತ್ಯವನ್ನ, ಸುಮ್ಮನೆ ಕಳಿಸು ಅಂತೀಯ, ಕಳಿಸಿದ್ರೆ ನೀನು ಚೆನ್ನಾಗಿ ನೋಡ್ಕೊಳ್ಳಲ್ಲ, ಮತ್ತು ಅಲ್ಲಿ ಎಂತಕ್ಕೆ ಕಳಿಸೋದು ಅಂತ ಹೇಳ್ತಾಳೆ. ಅದಕ್ಕೇನು ಉತ್ತರ ಇಲ್ಲ ಅವನ ಹತ್ರ, ಸುಮ್ಮನೆ ಆಯ್ತಾನೆ. ಆಮೇಲೆ ಅಲ್ಲಕ್ಕನೋ ಬಾಳು ಮಾತಾಡೋ, ಏನೂ ಮಾತಾಡಲ್ವಲ್ಲೋ ನೀನು ಅಂತಾಳೆ. ಅದಕ್ಕೂ ಉತ್ತರ ಇಲ್ಲ ಅವನ ಹತ್ರ. ಸರಿ ಬಾಳು, ನೀರು ಕುಡಿತೀಯೇನೋ ಅಂತಾಳೆ. ಆಮೇಲೆ ತಂದುಕೊಡು ಸತ್ಯವ ನೀರು ಅಂತ ಹೇಳ್ತಾಳೆ ಮಗಳಿಗೆ. ಅವಳು ಹೋಗಿ ನೀರು ತಂದು ಕೊಡ್ತಾಳೆ. ನೀರು ಕುಡಿತಾನೆ. ನೀರು ಕುಡಿದು ನಾವೀಗ ಹೊರಡಬೇಕು ಅಂತಾನೆ. ಇಷ್ಟೊತ್ತು ರಾತ್ರಿಯಲ್ಲಿ ಎಲ್ಲಿಗೋ ಅಂತ ಕೇಳ್ತಾಳೆ. ಈಗ ಹೋಗಬೇಕು ನಾವು ಅಷ್ಟೇ ಅಂತ. ಸತ್ಯವ ಹೊರಡು, ಟೈಮ್ ಆಗೋಗುತ್ತೆ, ಕತ್ಲೆ ಆಗುತ್ತೆ, ಹೊರಡು ಅಂತಾನೆ. ಆಮೇಲೆ ಸತ್ಯವ ಅಮ್ಮನ ಮುಖ ನೋಡ್ತಾಳೆ. ಅಮ್ಮನ ಮುಖ ನೋಡಿದ್ರೆ ಅಮ್ಮ ಹೇಳ್ತಾಳೆ, ಇಷ್ಟು ರಾತ್ರಿಲೆಲ್ಲ ಎಂತಕ್ಕೆ ಹೋಗೋದು, ಬೆಳಗ್ಗೆ ಹೋದ್ರೆ ಆಯಿತು, ಈಗ ಮಲ್ಕೊಳ್ಳಿ ಇಲ್ಲೇ ಅಂತ ಹೇಳ್ತಾಳೆ. ಇಲ್ಲ ಈಗಲೇ ಹೋಗಬೇಕು ಅಂತಾನೆ. ಸರಿ ಅಂತ ಹೇಳ್ಬಿಟ್ಟು ಸತ್ಯವ ಅಮ್ಮನ ಮುಖ ನೋಡಿ ರೆಡಿಯಾಗಕ್ಕೆ ಹೋಗ್ತಾಳೆ. ರೆಡಿಯಾಗಿ ಗಂಟು ಕಟ್ಕೊಂಡು ಬಟ್ಟೆನ ರೆಡಿ ಬರ್ತಾಳೆ. ಬಂದ ಮೇಲೆ ಅಮ್ಮ ಹೇಳ್ತಾಳೆ, ಅಲ್ಲಿ ಕುಂಕುಮ ಐತೆ ಸತ್ಯವ ಇಟ್ಕೋ ಅಂತ ಹೇಳ್ತಾಳೆ. ಹ್ಞೂ ಆಯಿತು ಅಂತ ಹೋಗಿ ಇಟ್ಕೋತಾಳೆ. ಆಮೇಲೆ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ತಾಳೆ. ಆಮೇಲೆ ಅಮ್ಮನ ತಪ್ಕೊಂಡು ಅಳ್ತಾಳೆ. ನಮಸ್ಕಾರ ಮಾಡಿಕೊಂಡು ದುಃಖ ತಡೆನಾರ್ದೆ ಆಮೇಲೆ ಬರಲವ್ವ ಅಂತಾಳೆ. ಹ್ಞೂ ಹೋಗ್ಬರ್ರಿ ಅಂತ ಕಳಿಸ್ತಾಳೆ. ಭಾಳ ಅಳ್ತಾ ಇರ್ತಾಳೆ ಗಂಗಕ್ಕ. ಪಾಪ ಚೆನ್ನಾಗಿರೋ ಗಂಡನೂ ಹೋಗ್ಬಿಟ್ಟ, ಯಾಕೆ ಅಂತಲೂ ಗೊತ್ತಾಗಲಿಲ್ಲ. ಈ ಕಡೆ ಬಂದರೆ ಇವನು ಬೇರೆ ಬಾಳು ಹಿಂಗೆ ಮಾಡ್ತಾನೆ, ಸತ್ಯವನ್ನು ಚೆನ್ನಾಗಿ ನೋಡ್ಕೊಳಕ್ಕಲ್ಲ, ಏನಾಗೈತೆ ಅನ್ನೋದು ಗೊತ್ತಾಗ್ತಿಲ್ಲ. ಇವನು ನಾವು ಬಲವಂತ ಮಾಡಿ ಮದುವೆ ಮಾಡಿದ್ದೇ ತಪ್ಪಾಯ್ತೇನೋ, ಮಾಡಲೇಬಾರ್ದಾಗಿತ್ತೇನೋ, ಈ ಸತ್ಯವನ ಕತೆ ಏನು ಮುಂದೆ ಅಂತ ಹಿಂಗೆ ಯೋಚನೆ ಮಾಡ್ತಾನೇ ಇರ್ತಾಳೆ. ಆಮೇಲೆ ಬಾಳು ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದು ಮನೆಗೆ ದುಃಖ ಅಂದರೆ ಗಂಗವ್ಗೆ ಭಾಳ ದುಃಖ, ಬಿಕ್ಕಿ ಅಳ್ತಾಳೆ ಮಗಳು ಕಳಿಸುವಾಗ. ಅಷ್ಟಿಷ್ಟು ಅಳಲ್ಲ, ಸ್ವಲ್ಪ ದಿನ ಇರಲಿ ಅಂದರೆ ಬಿಡಲಿಲ್ಲ, ಕರ್ಕೊಂಡು ಹೊರಟ್ನಲ್ಲ ಅಂತೇಳ್ಬಿಟ್ಟು ಬಿಕ್ಕಳಿಸಿ ಅಳ್ತಾಳೆ ಪಾಪ. ಸತ್ಯವಂಗೆ ಅಳ್ತಾನೆ ಇರ್ತಾಳೆ ಗಂಗಕ್ಕ. ಆದರೆ ಬಾಳು ಯೋಗಕ್ಷೇಮನೇ ವಿಚಾರಿಸಲ್ಲ, ಬರೀ ನೀನು ಹೆಂಗಿದೆಯಾ ಅಂದಿದ್ದು ಅಷ್ಟೇ. ನಾನು ಚೆನ್ನಾಗಿದ್ದೀನಿ, ನೀನು ಹೆಂಗಿದೆಯಾ ಅಷ್ಟೇ. ಅಕ್ಕ ತಮ್ಮ ಎಷ್ಟು ನೀಟಾಗಿ ಮಾತಾಡಬೇಕು ಅಷ್ಟು ಮಾತೇ ಆಡಲಿಲ್ಲ, ಸುಮ್ಮನೆ ಹಾಗೆ. ಆಮೇಲೆ ಹೋಗಿ ಇವಳು ಕುಂಕುಮ ಇಟ್ಕೋ ಸತ್ಯವ ಕುಂಕುಮ ಅಂತ ಹೇಳ್ತಾಳೆ. ಹೋಗಿ ಕುಂಕುಮ ಇಟ್ಕೊಂಡು ಬರ್ತಾಳೆ. ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ತಪ್ಕೊಂಡು ರೆಡಿಯಾಗಿ ಹೊರಟೇ ಬಿಡ್ತಾರೆ. ಪಾಪ ಸತ್ಯವಂಗೂ ಅಲ್ಲಿಗೆ ಹೋದ್ರೂ ನೆಮ್ಮದಿ ಇಲ್ಲ, ಇಲ್ಲಿಗೆ ಬಂದ್ರೂ ನೆಮ್ಮದಿ ಇಲ್ಲ, ಹಂಗಾಗ್ಬಿಟ್ಟಿದೆ. ಅವಳು ಮದುವೆ ಮಾಡ್ಕೊಂಡಿದ್ದೇ ತಪ್ಪಾಗ್ಬಿಟ್ಟಿದೆ. ಮಾಡ್ಕೊಳ್ದೆ ಹೋಗಿದ್ರೆ ಚೆನ್ನಾಗಿರೋದು, ಮಾಡಿಕೊಂಡೇ ಎಡವಟ್ಟು ಮಾಡ್ಕೊಂಡಿದ್ದು ಅಂತ ಕಾಣುತ್ತೆ. ಮಗಳನ್ನ ತಪ್ಕೊಂಡು ಅಳ್ತಾಳೆ ಪಾಪ. ದುಃಖ ತಡೆಯೋಕ್ಕೆ ಆಗಲ್ಲ ಅವಳಿಗೆ. ಏನು ಮಾಡ್ತಾಳೆ, ಇದ್ದಕ್ಕಿದ್ದಂಗೆ ಗಂಡನೂ ಹೋಗ್ಬಿಟ್ಟ, ಅತ್ತೆನೂ ಮೂಲೆ ಹಿಡಿದ್ಬಿಟ್ಟಿದ್ದಾರೆ, ಮಗಳು ಸಂಸಾರನೂ ನೆಟ್ಟಗಾಗ್ತಿಲ್ಲ.
ಏನು ಕತೆ ಇದು ಅನ್ನೋದು ಅವಳಿಗೆ ಅರ್ಥನೇ ಆಗ್ತಾಯಿಲ್ಲ. ಪಾಪ ಯೋಚನೆ ಮಾಡ್ತಾನೇ ಇದ್ದಾಳೆ ಗಂಗವ್ವ. ಪ್ರತಿ ದಿವಸ ಹೊಲಕ್ಕೆ ಹೋಗಬೇಕು, ದನ ಕಾಯಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.